ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಇವತ್ತು ನಾವು ಒಂದು ಸ್ವೀಟ್ ರೆಸಿಪಿ ಮಾಡೋಣ. ಇದು ಒಂದು ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಕುಂಬಳಕಾಯಲ್ಲಿ ಅಂದರೆ ಪಂಪ್ಕಿನಲ್ಲಿ ನಾವು ಇವತ್ತು ಹಲ್ವಾನ ಮಾಡೋಣ. ನೀವು ಯಾವತ್ತೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಈ ರೀತಿ ಕುಂಬಳಕಾಯಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾವು ಕಟ್ ಮಾಡಿ ತೊಗೊಂಡ್ಮೇಲೆ ಅದನ್ನು ಹಿಂದ್ಗಡೆ ಇರುವಂತಹ ಪೀಲ್ನೆಲ್ಲನೂ ಪೀಲ್ ಔಟ್ ಮಾಡ್ಕೊಬೇಕಾಗತ್ತೆ. ಕ್ಲೀನಾಗಿ ಇದನ್ನು ಪೀಲ್ ಔಟ್ ಮಾಡ್ಕೊಂಡ್ಮೇಲೆ ನಾವು ಒಂದು ಗ್ರೇಟರ್ ತೊಗೊಂಡು ಇದನ್ನು ಕ್ಲೀನಾಗಿ ಈ ರೀತಿ ಗ್ರೇಟ್ ಮಾಡ್ಕೊಬೇಕಾಗತ್ತೆ ನೋಡಿ. ಈ ರೀತಿ ಎಲ್ಲ ತುರಿದು ನಾನು ತೊಗೊಂಡಿರೋಂತಹದ್ದು 1 ಬೌಲ್ ಆಗೋಷ್ಟು ನಾನು ಕುಂಬಳಕಾಯಿನ ಈ ರೀತಿ ತುರ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಹಾಗೆ ನಾನು ಮೀಡಿಯಮ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿರೋಂತಹದ್ದು. ಜೊತೆಗೆ ನಾನು ಒಂದು 7ರಿಂದ 8 ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ ನಮಗೆ. ಇವಾಗ ನಾನು ಜೊತೆಗೆ ಡ್ರೈ ಫ್ರೂಟ್ಸ್ನ ತೊಗೊಂಡಿರೋಂತಹದ್ದು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮನ್ನ ನಾನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಓಕೆನಾ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ದೊಡ್ಡ ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ನಾನು 1-2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಫಸ್ಟಿಗೆ ನಾವು ತೊಗೊಂಡಿರೋಂತಹ ಡ್ರೈ ಫ್ರೂಟ್ಸ್ನೆಲ್ಲನೂ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ನಾವು ಇದನ್ನೆಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗೆಲ್ಲ ನೋಡಿ ಫ್ರೈ ಆಗಿದೆ. ಇದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾವು ತೆಗೆದ ಮೇಲೆ ಮತ್ತೆ ನಾನು ಅದೇ ಪ್ಯಾನಿಗೆ 2 ಸ್ಪೂನು ತುಪ್ಪನ ನಾನು ಸೇರಿಸ್ತಾ ಇದ್ದೀನಿ ನೋಡಿ. ತುಪ್ಪ ಎಲ್ಲ ನಮಗೆ ಬಿಸಿ ಆದಮೇಲೆ ನಾವು ತುರ್ಕೊಂಡಿರುವಂತಹ ಕುಂಬಳಕಾಯಿ ಏನಿತ್ತಲ್ಲ ಅದನ್ನೆಲ್ಲನೂ ನಾವು ಈ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ. ಕುಂಬಳಕಾಯಿದು ರಾ ಸ್ಮೆಲ್ಲೆಲ್ಲ ಹೋಗಬೇಕಾಗತ್ತೆ. ಅಲ್ಲಿವರೆಗೂ ನಾವು ಈ ರೀತಿಯಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕುಂಬಳಕಾಯಿ ನಮಗೆ ಇದೇ ರೀತಿಯಾಗಿ ಒಂದು 60-70% ಹೀಗೆ ಕುಕ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಈ ರೀತಿಯಾಗಿ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಮಧ್ಯದಲ್ಲೂ ಕೂಡ ನಾನು 2 ಸ್ಪೂನ್ ತುಪ್ಪನ ಸೇರಿಸಿ ಮತ್ತೆ ಅದನ್ನು ನಾನು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ನೀರನ್ನು ಬಳಸ್ತಾ ಇಲ್ಲ ನೋಡಿ. ಹಾಗೆಯೇ ಇದನ್ನು ನಾವು ತುಪ್ಪದಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದನೇ ಇದು ಬೇಯುತ್ತೆ. ನಮಗೆ ನೀರೇನು ಅವಶ್ಯಕತೆ ನಮಗಿರಲ್ಲ ಇಲ್ಲಿ. ಇವಾಗ ಕುಂಬಳಕಾಯಿ ಎಲ್ಲ 50% ಬೆಂದಿದೆ ನೋಡಿ. ಈ ಟೈಮಲ್ಲಿ ನಾನು ಸಕ್ಕರೆ ತೊಗೊಂಡಿರ್ತೀವಲ್ಲ 1 ಕಪ್ ಆಗೋಷ್ಟು ಅದನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಶುಗರ್ ಬಿಸಿ ಆಗೋಂಥ ಟೈಮಲ್ಲಿ ನಮಗೆ ಏನು ನೀರಿನ ಅಂಶ ಬರುತ್ತೆ ನೋಡಿ, ಆ ನೀರಿನ ಅಂಶದಲ್ಲೇ ಈ ಪಂಪ್ಕಿನ್ ಚೆನ್ನಾಗಿ ಬೇಯುತ್ತೆ ನೋಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ಅದು ಶುಗರ್ನ ನಾವು ಹಾಕಿದ ತಕ್ಷಣ ಎಲ್ಲ ಕೂಡ ನೀರನ್ನೆಲ್ಲ ಬಿಟ್ಕೊಂಡಿದೆ ಅಲ್ಲ, ಇದೆಲ್ಲ ಕ್ಲೀನಾಗಿ ಡ್ರೈ ಔಟ್ ಆಗುತ್ತೆ ನೋಡಿ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಈ ರೀತಿಯಾಗಿಯೇ ಬೇಯಿಸ್ಕೊಬೇಕಾಗತ್ತೆ. ಮೊದಲೇ ನಾವು ತುಪ್ಪದಲ್ಲಿ ಕುಂಬಳಕಾಯಿನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಬೆಂದಿರುತ್ತೆ. ಅದಕ್ಕೋಸ್ಕರ ನಮಗೆ ಇದು ಬೇಯಲಿಕ್ಕೆ ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಹಾಗೆಯೇ ಇದು 15-20 ಮಿನಿಟ್ಸಲ್ಲೇ ಈ ರೆಸಿಪಿ ನಮಗೆ ರೆಡಿ ಆಗುತ್ತೆ ನೋಡಿ. ಅಷ್ಟು ಈಸಿಯಾದಂಥ ರೆಸಿಪಿ ಇದು. ಇವಾಗ ನೋಡಿ, ಇದು ತುಂಬ ಚೆನ್ನಾಗಿ ಕುಕ್ಕಾಗಿ ಕಲರು ಕೂಡ ನಮಗೆ ಚೇಂಜ್ ಆಗಿದೆ ಕುಂಬಳಕಾಯಿದು. ಈ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪನೂ ಕೂಡ ನಾನು ಸೇರಿಸ್ತಾ ಇರುವಂತಹದ್ದು ನೋಡಿ. 1-2 ಟೇಬಲ್ ಸ್ಪೂನು ಕೊನೆಯದಾಗಿ ನಾನು ತುಪ್ಪನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪನ ಸೇರಿಸಿ ಇವಾಗ ಎಲ್ಲನೂ ಕೂಡ ನಾವು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಜೊತೆಗೆ ನಾವು ತುಪ್ಪದಲ್ಲಿ ಹುರ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನು ಕೂಡ ನಾವು ಇವಾಗ ಮಿಕ್ಸ್ ಮಾಡಿ ಇದನ್ನೆಲ್ಲನೂ ಕೂಡ ನಾವು ಈ ರೀತಿಯಾಗಿ ಒಂದು ಸರಿ ಸೆಟ್ ಮಾಡಿದ್ರೆ ಆಯಿತು ನೋಡಿ. ತುಂಬಾ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೋಬೋದಾದಂತಹ ರೆಸಿಪಿ ಇದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ತೋರಿಸಿರುವಂತಹ ವಿಧಾನದಲ್ಲೇ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಯಾರಾದರೂ ಕುಂಬಳಕಾಯಿ ತಿನ್ನಲ್ಲ ಅಂತ ಇದ್ದರೆ ಅವ್ರಿಗೆ ಈ ರೆಸಿಪಿನ ಮಾಡಿ ನೀವು ಕೊಡಿ. ಅವ್ರಿಗೂ ಯಾವುದೇ ಕಾರಣಕ್ಕೂ ಇದು ಕುಂಬಳಕಾಯಿ ಹಲ್ವಾ ಅಂತ ನಂಬೋದೇ ಇಲ್ಲ. ಅಷ್ಟು ಸೂಪರಾಗಿ ಬರುತ್ತೆ ರೆಸಿಪಿ. ಡೆಫಿನೆಟಾಗಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.